ಉತ್ತರಾಖಂಡದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣದ ನಂತರ ವೇದಿಕೆ ಶುದ್ಧೀಕರಣಗೊಳಿಸಿದ ಘಟನೆ. ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಕ್ರಮಕ್ಕೆ ಮನವಿ. ಹೌದು, ಉತ್ತರಾಖಂಡದಲ್ಲಿ ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿ ನಿರ್ಗಮಿಸಿದ ತಕ್ಷಣ ಅವರು ಕುಳಿತಿದ್ದ ವೇದಿಕೆಯನ್ನ ಶುದ್ಧೀಕರಣಗೊಳಿಸಿದ ಘಟನೆಯು ದೇಶದ ನಾಗರಿಕರಲ್ಲಿ ತೀವ್ರ ಆಘಾತ, ನೋವನ್ನು ಉಂಟು ಮಾಡಿದೆ. ಬಹಿರಂಗವಾಗಿ ನಡೆದ ಈ ಕೃತ್ಯವು ಕೇವಲ ಒಬ್ಬ ವ್ಯಕ್ತಿ ಅಥವಾ ರಾಜಕೀಯ ನಾಯಕನಿಗೆ ಮಾಡಿದ ಅವಮಾನವಲ್ಲ, ಬದಲಾಗಿ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಎಸಗಿದ ದ್ರೋಹವಾಗಿದೆ. ಭಾರತ ದೇಶವು ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡರೂ ಈ ದೇಶವು ಮನುವಾದಗಳಿಂದ ಇನ್ನೂ ಸ್ವಾತಂತ್ರ್ಯಗೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಚ್ 20, 1927ರಂದು ಮಹಾಡ್ ಚೌಡರ್ ಕೆರೆ ಚಳುವಳಿ ಸಂದರ್ಭದಲ್ಲಿ ಕುಡಿಯುವ ನೀರು ಎಲ್ಲರ ಮೂಲಭೂತ ಹಕ್ಕು ಎಂದು ಪ್ರತಿಪಾದಿಸಿ ಕೆರೆಯ ನೀರನ್ನು ಕುಡಿಯುವುದರ ಮೂಲಕ ಭಾರತಕ್ಕೆ ಸಾಮಾಜಿಕ ಸಮಾನತೆಯ ಕ್ರಾಂತಿಯ ಸಂದೇಶ ಸಾರಿದ್ದರು. ಆಗ ಮನುವಾದಿಗಳು ಆ ಕೆರೆಗೆ ಹಸುವಿನ ಸೆಗಣಿ, ಹುಚ್ಚೆ ಸುರಿದು ಶುದ್ಧೀಕರಣ ಮಾಡಿದ್ದರು. ಇತ್ತೀಚೆಗೆ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದಲ್ಲಿ ಭಾಷಣ ಮಾಡಿದ ಸ್ಥಳವನ್ನು ಅದೇ ರೀತಿಯಲ್ಲಿ ಶುದ್ಧೀಕರಣ ಮಾಡಿದ್ದಾರೆ. ಇದು ನೇರವಾಗಿ ಸಂವಿಧಾನದ ಉಲ್ಲಂಘನೆಯಾಗಿದ್ದು, ಭಾರತ ಸಂವಿಧಾನ ವಿಧಿ 17ರ ಪ್ರಕಾರ ಯಾವುದೇ ರೂಪದ ಅಸ್ಪೃಶ್ಯತೆಯ ಆಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ಘಟನೆಯು ಸಂವಿಧಾನ ನೀಡಿದ ಸಮಾನತೆಯ ಹಕ್ಕಿಗೆ ನೇರ ಸವಾಲಾಗಿದೆ. ಸಾಮಾಜಿಕ ತಾರತಮ್ಯ. ಪ್ರಮುಖ ದಲಿತ ನಾಯಕರೊಬ್ಬರು ವೇದಿಕೆಯಿಂದ ನಿರ್ಗಮಿಸಿದ ತಕ್ಷಣವೇ ಆ ಜಾಗವನ್ನು ಶುದ್ಧೀಕರಿಸುವುದು ಅಸ್ಪೃಶ್ಯತೆ ಮತ್ತು ಜಾತಿ ಆಧಾರಿತ ತಾರತಮ್ಯದ ಕ್ರೂರ ಮನಸ್ಥಿತಿಯನ್ನ ಎತ್ತಿ ಹಿಡಿಯುತ್ತದೆ. ಈ ಒಂದು ದೇಶ ಪ್ರೇಮಿ ಹೋರಾಟಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಎಲ್ಲಾ ವಿಭಾಗದ ಸ್ನೇಹಿತರೆ ಮತ್ತು ಹಿರಿಯರೇ ಮತ್ತು ನನ್ನ ಸಹೋದರಿಯರ, ಇವತ್ತಾಗಲೇ ದೇಶಾದ್ಯಂತ ಏನು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಉತ್ತರಾಖಂಡದ ಜಂತರ್ ಮಂತರ್ನಲ್ಲಿ ಏನು ದೇಶವನ್ನು ಉದ್ದೇಶಿಸಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣದ ನಂತರ ಅಲ್ಲಿರ್ತಕ್ಕಂಥ ಮನುವಾದಿಗಳು, RSS ಹಿಂಬಾಲಕರು, ಬಿಜೆಪಿಯ ಹಿಂಬಾಲಕರು ಅವರ ಭಾಷಣದ ನಂತರ ಆ ಸ್ಟೇಜ್ ಅನ್ನ ಆಕಳ ಗಂಜಲ ಮತ್ತು ಸಗಣಿಯನ್ನ ಸಾರಿಸಿ ಸ್ವಚ್ಛಗೊಳಿಸಿ ಅಂತ ಹೇಳ್ತಾರೆ. ನಾವು ಇವತ್ತು ಹೇಳ್ತಾ ಇದ್ದೇವೆ, ಈ ದೇಶದಲ್ಲಿರ್ತಕ್ಕಂಥ ಕನಿಷ್ಠ 30%ಗೂ ಹೆಚ್ಚು ಜನ ಇವತ್ತು ದಲಿತರಿದ್ದೇವೆ. ಅದೇ ರೀತಿ OBC ಕಮ್ಯುನಿಟಿ 30%, ಅದೇ ರೀತಿ ಮೈನಾರಿಟಿ ಕಮಿಟಿ 30%, 90% ಇರ್ತಕ್ಕಂಥ ನಮಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ರಲ್ಲ. ಮನುವಾದಿಗಳಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳ್ತೇವೆ. ನೀವೇನಾದರೂ ಸ್ವಚ್ಛಗೊಳಿಸೋದಾಕಿದ್ರೆ, ಈ ದೇಶವನ್ನು ಸ್ವಚ್ಛಗೊಳಿಸೋದಾಕಿದ್ರೆ ಬಹುಶಃ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಈ ಸಗಣೆ, ನಿಮ್ಮ ತಲೆಯಲ್ಲಿರ್ತಕ್ಕಂಥ ಸಗಣೆಯನ್ನು ಸ್ವಚ್ಛಗೊಳಿಸ್ರೆ ಹಿಂದೆ ಈ ಭಾರತ ಸ್ವಚ್ಛ ಆಗಲ್ಲ. ಭಾರತವನ್ನ ಕಟ್ಟಿದವರು ನೀವಲ್ಲ ಸ್ವಾಮಿ, ಈ ಭಾರತವನ್ನ ಕಟ್ಟಿದವರು ನಾವೇ ತಳ ಸಮುದಾಯಗಳೇ ಭಾರತವನ್ನ ಕಟ್ಟಿದ್ದು. ಈ ರಸ್ತೆ ನಿರ್ಮಾಣ ಮಾಡಿದ್ದು ನಾವು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದು ನಾವು. ನೀವೇನ್ ಮಾಡಿದ್ರೆ, ನೀವು ರಾಮ ಮಂದಿರದಲ್ಲೇ ಕೊಳ್ಳೆ ಹೊಡಿತಕ್ಕಂಥ ಏನು ಬಡ ಜನರು, ಶ್ರೀಮಂತರು, ಬೇರೆ ಬೇರೆ ವರ್ಗದ ಎಲ್ಲಾ ಜನರು ಹಾಕಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಲ್ಲಿ ಖುಷಿಯಾಗಿದ್ರೆ, ಆದರೆ ದೇಶವನ್ನು ಕಟ್ಟತಕ್ಕಂಥ ನಾವು, ರಾಮ ಮಂದಿರವನ್ನು ಕಟ್ಟಿದ್ದು ನಾವೇ, ಬಾಬ್ರಿ ಮಸೀದಿಯನ್ನು ಕಟ್ಟಿದ್ದು ನಾವೇ. ನೀವು ದೊಡ್ಡ ದೊಡ್ಡ ಇವತ್ತಿನ ಕಟ್ಟಡಗಳು, ರಸ್ತೆಗಳು, ಆಣೆಕಟ್ಟೆಗಳು ಕಟ್ತಾರೆ ನಾವು ಸ್ವಾಮಿ. ಆದರೆ ನೀವು ಒಂದು ಸ್ಥಳವನ್ನು ಸ್ವಚ್ಛಗೊಳಿಸ್ತಾ ಅಂತ ಹೇಳ್ತಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ರೈತ. ನಮ್ಮ ಯುವ ನಾಯಕ ಚೌಡಾರ್ ಕೆರೆ 1927ರಲ್ಲಿ ಚೌಡಾರ್ ಕೆರೆಯನ್ನು ನೀರನ್ನು ಮುಟ್ಲಿಕ್ಕೆ ಒಂದು ಹೋರಾಟ ಮಾಡುವಂತ ದೇಶ ಆಗೋದಿದ್ರೆ ನಿಜವಾಗ್ಲೂ ಭಾರತ ಅಂತ ಹೇಳಕ್ಕೆ ನಿಮಗೆ ತುಂಬಾ ಅಸಹ್ಯ ಅನಿಸ್ತದೆ, ನಿಮ್ಮಂತ ಜನರನ್ನು ಕಟ್ಕೊಂಡು. ಆದ್ರೆ ಇವತ್ತು ಚೌಡಾರ್ ಕೆರೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀರನ್ನು ಕುಡಿದ ಮೇಲೆ ನೀವು ಸಹ ಚೌಡಾರ್ ಕೆರೆಯನ್ನು ಸ್ವಚ್ಛಗೊಳಿಸಿದ್ರೆ, ಆದ್ರೆ ಇವತ್ತೇನಾಗೆ ಆ ಚೌಡಾರ್ ಕೆರೆಯ ಮಧ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂರ್ತಿ ನಿಂತಿದೆ. ಅದು ನಮ್ಮ ತಾಕತ್ತು, ಅದು ನಮ್ಮ ತಾಕತ್ತು. ನಾವು ಈ ದೇಶವನ್ನು ಆಳಲಿಕ್ಕೆ ಸಮರ್ಥರಿದ್ದೇವೆ. ನಿಮ್ಮ ಕುತಂತ್ರದಿಂದ ನಿಮ್ಮ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ನೀವು ತೋಡಿರ್ತಕ್ಕಂಥ ಈ ಕೆಟ್ಟ ಏನಿರ್ತಾರೆ ಅದರಲ್ಲಿ ನಾವು ಬಿಡ್ತೀವಿ ಅಷ್ಟೇ. ಇವತ್ತಲ್ಲ ನಾವೇ ಆ ಕೆಟ್ಟದಿಂದ ನಾವು ಇವತ್ತು ಬರ್ತೇವೆ. ಈ ದೇಶದ ಚುಕ್ಕಾಣಿಯನ್ನು ನಾವೇ ಹಿಡಿಯೋದು ಅಂತೇಳಿ ಇಲ್ಲಿ ಘಂಟಾಘೋಷವಾಗಿ ನಾವು ಇವತ್ತನ್ನು
ಉಪರಾಷ್ಟ್ರಪತಿ ಆದ ನಂತರ ಯಾವ್ದಾದ್ರು ಒಂದು ಸ್ಥಾನ ಇದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ. ಆದ್ರೆ ಅಂತವರಲ್ಲಿ ರಿಸಲ್ಟ್ ಮಾಡ್ತಿರೋದ್ರಿಂದ ಏನ್ ನೀವು ಈ ದೇಶಕ್ಕೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ಈ ದೇಶಕ್ಕೆ ಮೆಸೇಜ್ ಏನ್ ಕೊಡ್ತಾ ಇದ್ದಾರೆ ನೀವು. ಆದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ಅವರು ಇಡೀ ಈ ಶೋಷಿತ ಸಮುದಾಯದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂತರನ್ನ ನೀವು ಅವಮಾನಿಸ್ತೀರಿ ಅಂತಂದ್ರೆ ನಿಮಗೆ ಎದುರಲ್ಲಿ ಬಡಿಬೇಕು. ನಿಮ್ಮ ಮೂರ್ತಿ ಇವತ್ತು ನಮ್ಮ ಕಾಲ್ ಕೆಳಗಡೆ ಮನವಾದರೆ, ನಿಮ್ಮ ಮೂರ್ತಿ ನಮ್ಮ ಪಾಪದ ಕೆಳಗಡೆ ಇಲ್ಲಿ ಚಪ್ಪಲು ಮತ್ತೆ ಕಸಬಾರಿಗೆ ಸೇವೆ ನಿಮ್ಗೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಹೊಸಪೇಟೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ಈ ಹೋರಾಟ ಕೇವಲ ಸಾಂಕೇತಿಕವಾಗಿರಬಹುದು, ಆದರೆ ದೇಶದ ಮೂಲ ಮನೆಯನ್ನೇ, ನಮ್ಮ ಕರ್ನಾಟಕದ ಎಲ್ಲ ಮೂಲ ಮನೆಯನ್ನೇ ಇವತ್ತು ಒಂದು ಹೋರಾಟ ಕಿಚ್ಚತ್ತಿದೆ. ಇದು ದಿನದಿಂದ ದಿನಕ್ಕೂ ಈ ಹೋರಾಟ ಹೆಚ್ಚಾಗ್ತದೆ. ಮುಂದಿನ ದಿನಗಳಲ್ಲೇ ಈ ದೇಶದಲ್ಲಿರ್ತಕ್ಕಂಥ ಮನವಾದಿಗಳಿಗೆ ನೀವು ಈ ದೇಶವನ್ನು ಬಿಟ್ಟು ಕೊಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನೋ 2018ರಲ್ಲಿ ಖರ್ಗೆ ಅವರು ಲೋಕಸಭೆಯಲ್ಲಿ ಒಂದು ಭಾಷಣ ಮಾಡ್ತಾರೆ. ಅದೇನಂತಂದ್ರೆ, तुम ಆರ್ಯನ್ನ ಚಿತ್ರವೇ, तुम ಬಾರ್ಸಾಯೇ, तुम ಈ ದೇಶದ ಮುಂದೆ ನೈ ಅಂತ ಹೇಳ್ತಾರೆ. ಆದ್ರೆ ಹೇಳಿ ಅವನು ಮಾತು ಮುಗಿದ ತಕ್ಷಣ ಅಮಿತ್ ಶಾ ಅಲ್ಲಿ ಬರ್ತಾರೆ. ಅಮಿತ್ ಶಾ ಬಂದು ಹೇಳ್ತಾರೆ, ಖರ್ಗೆಜಿ ಅಲ್ಲಿ ಬರ್ತು ಸದನ ಮನೆ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಮನುವಾದಿಗಳ ಬಗ್ಗೆ, ಆರ್ಯರ ಬಗ್ಗೆ ಮಾತಾಡಿದ ತಕ್ಷಣ ಇವ್ರಿಗೆ ಏನು ಇವ್ರು ಮಾಡಿರ್ತಕ್ಕಂಥ ಈ ತಪ್ಪುಗಳ ಮುಚ್ಚಿ ಹೋಗ್ತಾವಂತೇಳಿ ಏನು ತಾವು ಖರ್ಗೆ ಈ ಒಂದು ದೇಶ ಪ್ರೇಮಿ ಹೋರಾಟಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲಾ ವಿಭಾಗದ ಸ್ನೇಹಿತರೆ ಮತ್ತು ಹಿರಿಯರೇ ಮತ್ತು ನನ್ನ ಸಹೋದರಿಯರೇ, ಇವತ್ತಾಗಲೇ ದೇಶಾದ್ಯಂತ ಏನು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಉತ್ತರಾಖಂಡದ ಜಂತರ್ ಮಂತರ್ನಲ್ಲಿ ಏನು ದೇಶವನ್ನು ಉದ್ದೇಶಿಸಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣದ ನಂತರ ಅಲ್ಲಿರ್ತಕ್ಕಂಥ ಮನುವಾದಿಗಳು, RSS ಹಿಂಬಾಲಕರು, ಬಿಜೆಪಿಯ ಹಿಂಬಾಲಕರು ಅವರ ಭಾಷಣದ ನಂತರ ಆ ಸ್ಟೇಜ್ ಅನ್ನ ಆಕಳ ಗಂಜಲ ಮತ್ತು ಸಗಣಿಯನ್ನ ಸಾರಿಸಿ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳ್ತಾರೆ. ನಾವು ಇವತ್ತು ಹೇಳ್ತಾರೆ, ಈ ದೇಶದಲ್ಲಿರ್ತಕ್ಕಂಥ ಕನಿಷ್ಠ 30%ಗೂ ಹೆಚ್ಚು ಜನ ಇವತ್ತು ದಲಿತರಿದ್ದೇವೆ. ಅದೇ ರೀತಿ OBC ಕಮ್ಯುನಿಟಿ 30%, ಅದೇ ರೀತಿ ಮೈನಾರಿಟಿ ಕಮಿಟಿ 30%, 90% ಇರ್ತಕ್ಕಂಥ ನಮಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ರಲ್ಲ. ಮನೋವಾದಿಗಳಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳ್ತೇವೆ, ನೀವೇನಾದರೂ ಸ್ವಚ್ಛಗೊಳಿಸೋದಾಕಿದ್ರೆ, ಈ ದೇಶವನ್ನು ಸ್ವಚ್ಛಗೊಳಿಸೋದಾಕಿದ್ರೆ ಬಹುಶಃ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಈ ಸಗಣೆ, ನಿಮ್ಮ ತಲೆಯಲ್ಲಿರ್ತಕ್ಕಂಥ ಸಗಣೆಯನ್ನು ಸ್ವಚ್ಛಗೊಳಿಸ್ರೆ ಹಿಂದೆ ಈ ಭಾರತ ಸ್ವಚ್ಛ ಆಗಲ್ಲ. ಭಾರತವನ್ನ ಕಟ್ಟಿದವರು ನೀವಲ್ಲ ಸ್ವಾಮಿ, ಈ ಭಾರತವನ್ನ ಕಟ್ಟಿದವರು ನಾವೇ ತಳ ಸಮುದಾಯಗಳೇ ಭಾರತವನ್ನ ಕಟ್ಟಿತ್ತು. ಈ ರಸ್ತೆ ನಿರ್ಮಾಣ ಮಾಡಿದ್ದು ನಾವು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದು ನಾವು. ನೀವೇನ್ ಮಾಡಿದ್ರೆ, ನೀವು ರಾಮ ಮಂದಿರದಲ್ಲೇ ಕೊಳ್ಳೆ ಹೊಡಿತಕ್ಕಂಥ ಏನು ಬಡ ಜನರು, ಶ್ರೀಮಂತರು, ಬೇರೆ ಬೇರೆ ವರ್ಗದ ಎಲ್ಲಾ ಜನರು ಹಾಕಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದು ಖುಷಿಯಾಗಿದ್ರೆ, ಆದ್ರೆ ದೇಶವನ್ನು ಕಟ್ತಕ್ಕಂಥ ನಾವು, ರಾಮ ಮಂದಿರವನ್ನು ಕಟ್ಟಿದ್ದು ನಾವೇ, ಬಾಬರಿ ಮಸೀದಿಯನ್ನು ಕಟ್ಟಿದ್ದು ನಾವೇ. ನೀವು ದೊಡ್ಡ ದೊಡ್ಡ ಇವತ್ತಿನ ಕಟ್ಟಡಗಳು, ರಸ್ತೆಗಳು, ಆಣೆಕಟ್ಟೆಗಳು ಕಟ್ತಾರೆ ನಾವು ಸ್ವಾಮಿ. ಆದ್ರೆ ನೀವು ಒಂದು ಸ್ಥಳವನ್ನು ಸ್ವಚ್ಛಗೊಳಿಸ್ತಾ ಅಂತ ಹೇಳ್ತಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ರೈತ. ನಮ್ಮ ಯುವ ನಾಯಕ ಚೌದಾರ್ ಕೆರೆ 1927ರಲ್ಲಿ ಚೌದಾರ್ ಕೆರೆಯನ್ನು ನೀರನ್ನು ಮುಟ್ಲಿಕ್ಕೆ ಒಂದು ಹೋರಾಟ ಮಾಡುವಂತ ದೇಶ ಆಗೋದಿದ್ರೆ ನಿಜವಾಗ್ಲು ಭಾರತ ಅಂತ ಹೇಳಕ್ಕೆ ನಿಮಗೆ ತುಂಬಾ ಅಸಹ್ಯ ಅನಿಸ್ತದೆ ನಿಮ್ಮಂತ ಜನರನ್ನು ಕಟ್ಕೊಂಡು. ಆದ್ರೆ ಇವತ್ತು ಚೌದಾರ್ ಕೆರೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀರನ್ನು ಕುಡಿದ ಮೇಲೆ ನೀವು ಸಹ ಚೌದಾರ್ ಕೆರೆಯನ್ನು ಸ್ವಚ್ಛಗೊಳಿಸಿದ್ರೆ, ಆದ್ರೆ ಇವತ್ತೇನಾಗಿದೆ, ಆ ಚೌದಾರ್ ಕೆರೆಯ ಮಧ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂರ್ತಿ ನಿಂತಿದೆ. ಅದು ನಮ್ಮ ತಾಕತ್ತು, ಅದು ನಮ್ಮ ತಾಕತ್ತು. ನಾವು ಈ ದೇಶವನ್ನು ಆಳಲಿಕ್ಕೆ ಸಮರ್ಥರಿದ್ದೇವೆ. ನಿಮ್ಮ ಕುತಂತ್ರದಿಂದ, ನಿಮ್ಮ ಧರ್ಮಗಳಂತೆ, ಜಾತಿಗಳಂತೆ ನೀವು ತೋಡಿರ್ತಕ್ಕಂಥ ಈ ಕೆಟ್ಟ ಏನಿರ್ತಾರೆ ಅದರಲ್ಲಿ ನಾವು ಬಿಡ್ತೀವಿ ಅಷ್ಟೇ. ಇವತ್ತಲ್ಲ ನಾವೇ ಆ ಕೆಟ್ಟದಿಂದ ನಾವು ಇವತ್ತು ಬರ್ತೇವೆ. ಈ ದೇಶದ ಚುಕ್ಕಾಣಿಯನ್ನು
ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಖರ್ಗೆ ಅವರು ಉಪರಾಷ್ಟ್ರಪತಿ ಆದ ನಂತರ ಯಾವುದಾದ್ರೂ ಒಂದು ಸ್ಥಾನ ಇದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ. ಆದ್ರೆ ಅಂತವ್ರಿಗೆ ನೀವು ಇನ್ಸಲ್ಟ್ ಮಾಡ್ತಿರೋದ್ರಿಂದ ಏನ್ ನೀವು ಈ ದೇಶಕ್ಕೆ ಮೆಸೇಜ್ ಅನ್ನ ಕೊಡ್ತಾ ಇದ್ರೆ, ಈ ದೇಶಕ್ಕೆ ಮೆಸೇಜ್ ಏನ್ ಕೊಡ್ತಾ ಇದ್ರೆ ನೀವು. ಆದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ಅವರು ಇಡೀ ಈ ಶೋಷಿತ ಸಮುದಾಯದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂತರನ್ನ ನೀವು ಅವಮಾನಿಸ್ತೀರಿ ಅಂತಂದ್ರೆ ನಿಮಗೆ ಎದರಲ್ಲಿ ಬಡಿಬೇಕು. ನಿಮ್ಮ ಮೂರ್ತಿ ಇವತ್ತು ನಮ್ಮ ಕಾಲ್ ಕೆಳಗಡೆ ಮನವಾದರೆ, ನಿಮ್ಮ ಮೂರ್ತಿ ನಮ್ಮ ಪಾಪದ ಕೆಳಗಡೆ ಇಲ್ಲಿ ಚಪ್ಪಲು ಮತ್ತೆ ಕಸಬಾರಿಗೆ ಸೇವೆ ನಿಮ್ಗೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಹೊಸಪೇಟೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ಹೋರಾಟ ಕೇವಲ ಸಾಂಕೇತಿಕವಾಗಿರಬಹುದು, ಆದರೆ ದೇಶದ ಮೂಲ ಮನೆಯಲ್ಲಿ, ನಮ್ಮ ಕರ್ನಾಟಕದ ಎಲ್ಲ ಮೂಲ ಮನೆಯಲ್ಲಿ ಇವತ್ತು ಒಂದು ಹೋರಾಟ ಕಿಚ್ಚತ್ತಿದೆ. ಇದು ದಿನದಿಂದ ದಿನಕ್ಕೂ ಈ ಹೋರಾಟ ಹೆಚ್ಚಾಗ್ತದೆ. ಮುಂದಿನ ದಿನಗಳಲ್ಲೇ ಈ ದೇಶದಲ್ಲಿರ್ತಕ್ಕಂಥ ಮನೋವಾದಿಗಳಿಗೆ ನೀವು ಈ ದೇಶವನ್ನು ಬಿಟ್ಟು ಕೊಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನೋ 2018ರಲ್ಲಿ ಖರ್ಗೆ ಅವರು ಲೋಕಸಭೆಯಲ್ಲಿ ಒಂದು ಭಾಷಣ ಮಾಡ್ತಾರೆ. ಅದೇನಂತಂದ್ರೆ, तुम आर्यन चित्र तुम बाहर से आए, तुम ये देश का मूल निवासी नहीं आए ಅಂತ ಹೇಳ್ತಾರೆ. ಆದ್ರೆ ಹೇಳಿ ಅವ್ರ ಮಾತು ಮುಗಿದ ತಕ್ಷಣ ಅಮಿತ್ ಶಾ ಇಲ್ಲಿ ಬರ್ತಾರೆ. ಅಮಿತ್ ಶಾ ಬಂದು ಹೇಳ್ತಾರೆ, ಖರ್ಗೆಜಿ ಅಗ್ನಿ ಬಾರ್ತು ಸದನ ಮನೆ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಮನುವಾದಿಗಳ ಬಗ್ಗೆ, ಆರ್ಯರ ಬಗ್ಗೆ ಮಾತನಾಡಿದ ತಕ್ಷಣ ಇವ್ರಿಗೆ ಏನು ಇವ್ರು ಮಾಡಿರ್ತಕ್ಕಂಥ ಈ ತಪ್ಪುಗಳ ಮುಚ್ಚಿ ಹೋಗ್ತಾವಂತೇಳಿ ಏನು ತಾವು ಖರ್ಗೆ